ಸಂಪದರು ಸರ್ವಾರುಹಾರ ನಿನ್ನ ದಿವ್ಯ ರೂಪ ತೋಚಲಿಲ್ಲ ರಾಮ ನಾ ಕಣ್ತುಂಬಲೋಡುವೆ ನಿನ್ನ ಚಿತ್ರ ಅವರ ಗಂಡನ್ನ ಸಾಯಿಸಿದ್ರು. ಇದೇ ತರ ವಾಮಾಚಾರ ಮಾಡಿ ಪ್ರಯೋಗ ಮಾಡಿ ಮತ್ತೆ ಬತ್ತೀಯಾ ಮತ್ತೆ ಬರಲ್ಲ ಅಂತೇಳಿ ಪ್ರಮಾಣ ಮಾಡು ಬರಲ್ಲ ಅಂತೇಳಿ. ತಪ್ಪಾಯ್ತು, ನಾನು ಇಷ್ಟ ದಿನ ಬಂದಿದ್ದೀನಿ, ಬರಲ್ಲ ಅಂತೇಳಿ ಪ್ರಮಾಣ ಮಾಡಿ ಬಿಟ್ಟಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ, ಇವ್ರನ್ನ ಕರ್ಕೊಂಡು ಹೋಗ್ತೀನಿ ಅಂತ ಚಾಲೆಂಜ್ ಮಾಡಿತ್ತು. ಬಂದ್ಬಿಟ್ಟೇಳು ಕೇಳು, ಅಲ್ಲಿ ಕೇಳು, ರಕ್ತ ಕಟೇರಿ ಮುಂದೆ ಕೇಳು, ಬಿಟ್ಟೋಗ್ತೀನಿ ಅಂತ ಕೇಳು. ನಿನ್ ಸ್ಥಾನ ಇರೋದೆಲ್ಲಿ? ಹೋಗ್ತೀಯಾ? ಮತ್ತೆ ಬತ್ತೀಯಾ? ಬತ್ತೀಯಾ? ಮತ್ತೆ ಬತ್ತೀಯಾ? ನಮಸ್ತೆ. ನಮಸ್ತೆ ಸರ್. ಇವಾಗ ಒಂದು ದೃಶ್ಯ ನೋಡಿದೆ ನಾನು. ಓಕೆ. ಇಲ್ಲಿ ಕಾಟರಮ್ಮ ಈ ಸನ್ನಿಧಿಯಲ್ಲಿ. ಹೌದು. ಅವ್ರಿಗೆ ಯಾವ ತರ ಅದು ಅಟ್ಯಾಕ್ ಆಗಿತ್ತು, ಏನವರು ಈ ವಿಷಯ ಅಂತ ಸ್ವಲ್ಪ ಹೇಳ್ತೀರಾ? ಸರ್ ನಿಜ, ಅದು ನೀವು ಕೇಳಿದ ಪ್ರಶ್ನೆ ಅದು ನಿಜ. ಇವ್ರಿಗೆ ಅಟ್ಯಾಕ್ ಆಗಿ 10 years ಬ್ಯಾಕ್, 10 to 11 years ಆಗಿದೆ. ಸೊ ಹೇಗಿದೆ ಅಂತಂದ್ರೆ ಅವ್ರಿಗೆ ಪೊಸಿಷನ್, ಅವರ ಗಂಡನ್ನ ಸಾಯಿಸಿದ್ರು. ಇದೇ ತರ ವಾಮಾಚಾರ ಮಾಡಿ ಪ್ರಯೋಗ ಮಾಡಿ, ಪ್ಲಸ್ ಮೊನ್ನೆ ರೀಸೆಂಟ್ ಆಗಿ ಅವ್ರ ಮಗನು ತೀರ್ಕೊಂಡವ್ರೆ ಆಕ್ಸಿಡೆಂಟ್ ಆಗಿ. ಈಗ ಈಕೆ ಒಬ್ಳೆ. ಈಗ ನೆಕ್ಸ್ಟ್ ಈಕೆನು ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ದಾರೆ. ನಾನು ಲಾಸ್ಟ್ ಮೊನ್ನೆ ಒಂದು 1 week ಬ್ಯಾಕ್ ಇವ್ರದ್ದು ಅಂಜನಾ ನೋಡಿದೆ. ಅಂಜನಾ ನೋಡಿದಾಗ ಇವರಲ್ಲಿ ಒಂದು ಆತ್ಮ ಇದೆ ಅನ್ನೋದು ನಮಗ್ ತಿಳಿತು. ಆಕ್ಚುಲಿ ಇವರಲ್ಲಿ ಇರೋದು 2 ಆತ್ಮ, ಒಂದು ಆಚೆ ಇದೆ, ಅದು ಬಂದಿಲ್ಲ, ಭಯ ಬಿದ್ದು. ಇನ್ನೊಂದು ಆತ್ಮ ಬಂತು. ಅಂಜನಾ ಎಲ್ಲ ನೋಡಿ ನನ್ನ ಜೊತೆ ಮಾತಾಡ್ಬೇಕಾದ್ರೆ ಫಸ್ಟ್ ಬಂದಿದ ತಕ್ಷಣ ನಿಮ್ಮನ್ನ ನೋಡಿದ್ರೆ ಭಯ ಆಗುತ್ತೆ, ನಾನು ನಿಮ್ಮ ಹತ್ರ ಬರಲ್ಲ ಅಂತಿದ್ರು. ನಾನೇನು ಇಲ್ಲ, ನಿಮ್ಮಂತೇನೆ ನಾನು, ಬನ್ನಿ ಅಂತ ಹೇಳಿ ಕರೆದು ನನ್ನ ಹತ್ರ ಕೊಂಡಿಸ್ಕೊಂಡೆ. ಆಮೇಲೆ ಅಂಜನಾ ಎಲ್ಲ ನೋಡಿ ನಾ ಮಾತಾಡ್ಬೇಕಾದ್ರೆ ನಾವ್ ನೋಡ್ತಾನೆ ಅವ್ರಿಗೆ ನಾವೊಂದು ಏನೋ ಒಂದು ಆಕರ್ಷಣೆ ಅನ್ನೋದು ಮಾಡಿದ್ವಿ. ಅವಾಗ ಮೈಯಲ್ಲಿ ಇರೋದು ಬಂತು, ಅದು ವಿಡಿಯೋ ಇದೆ, ಬೇಕಾದ್ರೆ ನಾನು ನಿಮಗೆ ಕೊಡ್ತೀನಿ. ಅವಾಗ ಏನ್ ಮಾಡ್ತು, ನಾನು ಒಂದು ಹಿಂದೂ ದೇವಸ್ಥಾನದಿಂದ ಬಂದಿರೋದು ಮಾಡಿ ಬಿಟ್ಟಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ, ಇವ್ರನ್ನ ಕರ್ಕೊಂಡು ಹೋಗ್ತೀನಿ ಅಂತ ಚಾಲೆಂಜ್ ಮಾಡಿತ್ತು. ಹೌದು. ಆಮೇಲೆ ಸರಿ ಆಯ್ತು ಅಂತೇಳಿ ನಾನು ಹುಣ್ಣಿಮೆಗೆ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದೆ. ಇವ್ರು ಆಗಲ್ಲ, ಈಗ ಅಮಾವಾಸ್ಯೆಗೆ ಮಾಡ್ಕೊಟ್ಬಿಡಿ, ನಮ್ಗೆ ತುಂಬಾ ತೊಂದರೆ ಇದೆ ಅಂದ್ರು. ಆಕ್ಚುಲಿ ಇವರು ಮಡಿಕೇರಿ ಕುಶಾಲನಗರದವರು. ಹೌದು. ಇವ್ರು ಬಂದು ಆಕ್ಚುಲಿ ಹಿಂದೂ ಅಲ್ಲ, ಮುಸ್ಲಿಂ. ಜನಗಳು ಹೋಗ್ಬಿಟ್ಟು ರಕ್ತ ಚಂಡಿ ಅನ್ನೋ ದೇವಸ್ಥಾನದಲ್ಲಿ ಮಾಡಿರೋಂತ ಕುತಂತ್ರ ಇದು. ಚಂಡಿ. ಹೌದು, ಅಲ್ಲಿ ಮಾಡಿರೋಂತ ಕುತಂತ್ರ ಇದು. ಹಂಗಾಗಿ ಇಲ್ಲಿ ನಮ್ಮಲ್ಲಿ ಬಂದಿದ್ರು. ಸೊ ಹಂಗಾಗಿ ಇವತ್ತು ಬೆಳಗಿಂದ ಬೇರೆ ಕಾರ್ಯಕ್ರಮಗಳಿತ್ತು, ಅದೆಲ್ಲ ಬಿಟ್ಟು ಈಗ ಅವ್ರನ್ನ ಕುಂಡ್ರಸ್ತೆ. ಬರೋದಕ್ಕೆ ಬಹಳ ಹಠ ಮಾಡ್ತು. ಇಲ್ಲಿ ಬಂದ್ಮೇಲೆ ಯಾವುದೇ ದೆವ್ವ ಆಗಿರ್ಬೋದು, ಗಾಳಿ ಭೂತ ಮಾಡಿ ಕಳ್ಸಿರೋ ಅಂತದ್ದು, ಪುಟ್ಟಿ ಚೇತನ ಆಗಿರ್ಬೋದು, ಚೌಡಿ ಆಗಿರ್ಬೋದು, ಎಂತ ಶಕ್ತಿಗಳೇ ಆದ್ರೂ ಇಲ್ಲಿ ಬರ್ಲೇಬೇಕು, ಬಂದೇ ಬರುತ್ತೆ. ಅದಕ್ಕೆ ನಾನು ವೆಯ್ಟ್ ಮಾಡಿಸಿ ಅವ್ರನ್ನ ಕುಂಡ್ರಸ್ತೆ. ಬೆಳಗ್ಗೆ ಬಂದಾಗ ಇವರಲ್ಲಿ 2 ಇತ್ತು, ಮಧ್ಯಾಹ್ನ ಒಂದು ಹೋಗಿದೆ ಆಚೆಗೆ, ಒಂದು ಮಾತ್ರ ಹಠಮಾರಿ ಜಾಸ್ತಿ. ಅದು ಕಳಶಾರಾಧನೆ ಕೇಳ್ತು. ಕಳಶಾರಾಧನೆ ಇಲ್ಲ, ರಕ್ತ ಕೊಡ್ತೀವಿ, ಅನ್ನ ಕೊಡ್ತೀವಿ, ತಡೆ ಹೊಡೆದು ಇದ್ ಮಾಡ್ಕೊಡ್ತೀವಿ, ಹೊರಡು ಅಂತ ಹೇಳಿದೀವಿ. ಅದು ಭಾಷೆ ಕೊಟ್ಟಿದೆ, ಗುರುತು ಕೊಟ್ಟಿದೆ, ಹೊರಟಿದೆ. ಈಗ ಅದನ್ನ ಎಲ್ಲ ಕ್ಲಿಯರ್ ಮಾಡ್ಬಿಟ್ಟು ಒಂದ್ ಯಂತ್ರ ಹಾಕಿದ್ರೆ ಸರಿ ಹೋಗುತ್ತೆ ಸರ್, ಏನು ಸಮಸ್ಯೆ ಇಲ್ಲ. ಬರಲ್ಲ, ಇನ್ನು ಬರಲ್ಲ. ಅದನ್ನ ಯಾಕಂತಂದ್ರೆ ಅದು ಗುರುತು ಕೊಟ್ಟಾದ್ಮೇಲೆ ನಾವು ಹೊರಗಡೆ ಎಲ್ಲಾದ್ರೂ ಕಟ್ಟಿದ್ರೆ ಅದು ಹೊರಟೋಗ್ತಿತ್ತು. ಅದನ್ನ ಸುಟ್ಬಿಟ್ಟಿದೀನಿ, ಇನ್ನ ಬರಲ್ಲ ಅದು. ಸಾಕ್ಷಿಯಾಗಿ ಕೂದಲು ಕೊಟ್ಟಿದೆ ಕುತ್ತು. ಅದನ್ನ ನಾನು ಇಲ್ಲಿ ಕರ್ಪೂರ ಹಾಕ್ಬಿಟ್ಟು ಸುಟ್ಬಿಟ್ಟು ತಾಯಿಗೆ ಮಂಗಳಾರತಿ ಮಾಡ್ಬಿಟ್ಟಿದೀನಿ. ಅದಿನ್ನ ಬರಲ್ಲ ಸರ್, ಇನ್ನೇನು ಸಮಸ್ಯೆ ಇಲ್ಲ. ಅಂತಂದ್ರೆ ಅದು ಮಾಡಿಸಿ ಕಳ್ಸಿರುವಂತ ಒಂದು ಶಕ್ತಿ ಪ್ರಯೋಗ ಅದು ಮಾಡಿಸಿ ಕಳ್ಸಿರುವಂತ ಪ್ರಯೋಗ ಅದು ಮಾಡಿಸಿ ಕಳ್ಸೋರೆ. ಅದು ಇವಾಗ ನಾವು ಬಿಟ್ರೆ
ಇನ್ನೊಬ್ರಿಗೆ ಅವರು ವಶೀಕರಣ ಮಾಡಿ ಇನ್ನೊಬ್ರಿಗೆ ತೊಂದರೆ ಮಾಡ್ತಾರೆ. ಅದಕ್ಕೆ ಅದ್ರ ಬಿಡೋದ್ ಬೇಡ ಅಂತೇಳಿ ಇಲ್ಲೇ ಸುಟ್ಟಾಕಿದೀವಿ. ಸೊ ಹಂಗಾಗಿ ಯಾರಿಗೂ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲೇ ನಾವು ಅದಕ್ಕೆ ಕೊನೆ ತೀರ್ಮಾನ. ಯಾಕಂದ್ರೆ ಹಠಮಾರಿ ಅದು ನನ್ನೇ ಅದು ಗುರಾಯಿಸ್ಕೊಂಡು ನೋಡ್ತು. ಬೇರೆಯವರಾದ್ರೆ ಎದ್ರಕೊಂತಾರೆ, ಯಾಕಂದ್ರೆ ಇಂತರ ಕೇಸ್ಗಳು ನಾವು ಸಾವಿರಾರು ನೋಡಿರೋದ್ರಿಂದ ನಮಗೆ ಭಯ ಅನ್ನೋದಿಲ್ಲ. ಸೊ ಹಂಗಾಗಿ ನಾವ್ ಅದನ್ನ ಇಲ್ಲೇ ಸುಟ್ಬಿಟ್ಟು ಬರ್ನ್ ಮಾಡಿದೀವಿ. ಬಿಟ್ಟಿದ್ರೆ ಬೇರೆಯವ್ರಿಗೆ ತೊಂದರೆ ಮಾಡ್ತಿತ್ತು ಅದು. ಹಂಗಾಗಿ ಇವ್ರಿಗಾಗಿರೋಂತ ಸಮಸ್ಯೆ ಇನ್ನೊಬ್ರಿಗೆ ಆಗ್ಬಾರ್ದು ಅಂತೇಳಿ ಇಲ್ಲೇ ಸುಟ್ಟಿದೀವಿ. ಅದು ಕರ್ಪೂರದ ರೀತಿಯಲ್ಲಿ ನಮ್ ತಾಯಿಗೆ ಅರ್ಪಣೆ ಮಾಡಿದೀವಿ. ಇನ್ನೇನ್ ಸಮಸ್ಯೆ ಇವ್ರು ಇನ್ನೇನ್ ಫೈನಲ್ ಇನ್ನೊಂದು 10 ನಿಮಿಷದಲ್ಲಿ ಅವರು ರೆಡಿ ಆಗ್ಬಿಡ್ತಾರೆ. 10 ವರ್ಷದ್ದು ಒಂದು 5 ನಿಮಿಷ ರೆಡಿ ಮಾಡಿದ್ರೆ 10 ನಿಮಿಷದಲ್ಲಿ ರೆಡಿ ಆಗುತ್ತೆ. 10 ನಿಮಿಷದ ಹೌದು, 10 ವರ್ಷದ್ದು 10 ನಿಮಿಷದಲ್ಲಿ ರೆಡಿ ಆಯ್ತು. ಅದೇ ತುಂಬಾ ಅದ್ಭುತ ಶಕ್ತಿ ಶಕ್ತಿ ಬಗ್ಗೆ ನಮ್ದೇನಿಲ್ಲ ಸರ್. ತಾಯಿನ ನಮ್ಮದು ಬಂದವ್ರಿಗೆ ಖಂಡಿತವಾಗ್ಲೂ ಎಲ್ಲಾರ್ಗು ಒಳ್ಳೇದಾಗುತ್ತೆ. ಎರಡೊಂದು ಮನ್ಸಿಟ್ಕೊಂಡವ್ರಿಗೆ ಆಗೋದಿಲ್ಲ. ಆಯ್ತಾ? ನಂಬಿಕೆನೆ ದೇವ್ರು. ನಾನು ದೇವ್ರಲ್ಲ, ನನ್ನ ಆತ್ಮನೇ ದೇವ್ರು ಅಂತೇಳಿ ನಂಬದವ್ರಿಗೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಕಣ್ಮುಂದೆ ನೋಡ್ಬಿಟ್ಟಲ್ಲ, ಇದು ಪ್ರೂವ್ ಸಾಕ್ಷಿ ಸಮೇತ ನಾವು ಪ್ರೂವ್ ನೋಡ್ಬಿಟ್ಟಲ್ಲ. ಇಲ್ಲಿ ಅಮ್ಮ ಮುಂದೆನೆ ಅಯ್ಯಮ್ಮನ ಆಟ ತೊಡಿತಾ ಇತ್ತು. ಮತ್ತೆ ನೀವು ಇದ್ ಮಾಡಿದಾಗ ಬಂದ್ಬಿಡ್ತಲ್ಲ, ಆಚೆ ಬಂದ್ಬಿಟ್ರು. ಹೌದು, ತುಂಬಾ ಸ್ಟ್ರಾಂಗ್ ಇದ್ದ ಒಂದು ಇದು ಶಕ್ತಿ ಅದು ಅಲ್ವಾ? ಹೌದು ಸರ್. ಕಾಟೇರಮ್ಮನ ಮುಂದೆ ಯಾವ್ದು ನಡೆಯಲ್ಲ, ಯಾವ್ದು ನಡೆಯಲ್ಲ ಸರ್. ಏಮ ಬಂದು ರಕ್ತ ಕಟ್ಟೇರಮ್ಮ ಆಯಮ್ಮನ ಮುಂದೆ ಯಾವ್ದು ನಡೆಯಲ್ಲ. ಹೌದು, ನಾನೇ ಕಣ್ ಮುಂದೆ ನೋಡ್ದಲ್ಲ ಈಗ. ಯಾವ್ದು ನಡೆಯಲ್ಲ. ಖುಷಿ ಆಯ್ತಾ? ಆಯ್ತಮ್ಮ, ಅವ್ರಿಗೊಂದು ಹೊಸ ಲೈಫ್ ಕೊಟ್ರಿ ನೀವು. ಇಲ್ಲ, ಅವ್ರಿಗೆ ಒಳ್ಳೆ ಅನುಕೂಲ ಆಗುತ್ತೆ, ಮುಂದೆ ಚೆನ್ನಾಗಿರ್ತಾರೆ. ಯಾಕಂದ್ರೆ ನಾವ್ ಎಷ್ಟೋ ಕೇಸ್ಗಳನ್ನ ಫೇಸ್ ಮಾಡಿದೀವಿ, ಮುಟ್ಟಿದೀವಿ. ಎಷ್ಟೋ ಜನ ಡಿಪ್ರೆಷನ್ಗೆ ಹೋಗಿರುವಂತ ಕೇಸ್ಗಳು ನಾವು ಫೈಲ್ ತಗೊಂಡಿದೀವಿ. ಈ ತರ ಆತ್ಮಗಳ ಕೇಸು ಫೈಲ್ ತಗೊಂಡಿದೀವಿ. ಮತ್ತ ಏನ ದೆವ್ವಗಳು, ಗಾಳಿಗಳು. ಯಾಕಂದ್ರೆ ಈಗ ನ್ಯಾಚುರಲ್ ಆಗಿ ನಾವು ಹೋಗ್ ಬರೋ ದಾರಿಲಿ ಬರುವಂತ ಗಾಳಿಗಳೇ ಬೇರೆ, ಈ ಮಾಡಿಸಿ ತುಂಬುವಂತ ಪ್ರಯೋಗಗಳೇ ಬೇರೆ. ಅದಕ್ಕೆ ಒಂದು ಡಬಲ್ ಶಕ್ತಿ ಇರುತ್ತೆ ತುಂಬಿರುವಂತ ಪ್ರಯೋಗಗಳಿಗೆ. ಚೌಡಿ ಆಗಿರ್ಬೋದು, ಕುಟಿ ಚೇತನ ಆಗಿರ್ಬೋದು, ಭಗವತಿ ಆಗಿರ್ಬೋದು, ಚಂಡಿ ಆಗಿರ್ಬೋದು, ಚೌಡಿ ಆಗಿರ್ಬೋದು, ಮಾರಿ ಆಗಿರ್ಬೋದು, ಕಾಟೇರಿ ಆಗಿರ್ಬೋದು, ಇದಕ್ಕೆಲ್ಲ ನಾನಾ ರೀತಿ ಶಕ್ತಿಗಳಿರುತ್ತೆ ಸರ್. ಅವರು ಒಂದು ಯಾವ್ದೋ ಒಂದು ಆತ್ಮನ ಅವರು ಬಲಪಡಿಸ್ಕೊಂಡು ಶಕ್ತಿನ ಇದ್ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಒಂದು ಇನ್ನೊಂದಷ್ಟು ಶಕ್ತಿ ಕೊಟ್ಬಿಟ್ಟು ತುಂಬಿ ಇಂಥವ್ರಿಗೆ ಹೋಗ್ಬಿಟ್ಟು ಈ ತರ ಸಮಸ್ಯೆ ಮಾಡ್ಬೇಕು, ಅವ್ರ ಮನೆಗೆ ಹೋಗಿ ಸೇರ್ಬೇಕು, ಅವ್ರ ದೇಹದಲ್ಲಿ ಸೇರ್ಬೇಕು, ಈ ತರ ಇಲ್ಲಿ ಹಿಂಸೆ ಕೊಡ್ಬೇಕು ಅಂತ ಹೇಳಿ ಅವ್ರು ಹೇಳಿ ತುಂಬಿರ್ತಾರೆ. ಸೊ ಹಂಗಾಗಿ ಇವ್ರಿಗೆ ನಾನಾ ರೀತಿ ಸಮಸ್ಯೆಗಳಾಗ್ತಾ ಇರ್ತವೆ. ಸಿಂಪ್ಟಮ್ಸ್ ಅಂತಂದ್ರೆ ಇವ್ರ ಹಸ್ಬೆಂಡ್ ತೀರ್ಕೊಂಡ್ರು ಅನ್ಎಕ್ಸ್ಪೆಕ್ಟೆಡ್ಲಿ, ಪ್ಲಸ್ ಇವ್ರ ಮಗ ಇದ್ಕಿದಂಗೆ ಆಕ್ಸಿಡೆಂಟ್ ಆಗಿ ತೀರ್ಕೊಂಡ. ಹೌದು, 10 ವರ್ಷದಿಂದ ಇವ್ರ ಮನೆಗೆ ಬ್ಯಾಕ್ ಟು ಬ್ಯಾಕ್. ಮತ್ತೆ ಇವ್ರ ಬಿಸ್ನೆಸ್ ಇದೆ ಅಲ್ಲಿ ಮಡಿಕೇರಿ ಕುಶಾಲನಗರದಲ್ಲಿ, ಬಿಸ್ನೆಸ್ ಆಗಲ್ಲ. ಮತ್ತೆ ಇವ್ರು ಯಾರ ಜೊತೆ ಮಾತಾಡ್ತಾರೋ ಅವ್ರೇ ಇವ್ರಿಗೆ ಶತ್ರುಗಳಾಗ್ತಾರೆ. ಮತ್ತೆ ಇವ್ರನ್ನ ಕಂಡ್ರೆ ಯಾರಿಗೂ ಆಗಲ್ಲ. ಈ ತರ ಎಲ್ಲ ಇವ್ರ ಒಂಟಿ ಜೀವನ ಸಾಕ್ಸೋದು ಬಹಳ ಕಷ್ಟ ಇದೆ. ಹೌದು, ಡ್ಯಾಮೇಜ್ ಮಾಡುತ್ತೆ. ಯಾಕಂದ್ರೆ ಈಗ ಮಾಮೂಲಿ ನ್ಯಾಚುರಲ್ ಆಗಿ ಇವ್ನ ಬೀದಿಲ್ ಹೋಗ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಇನ್ನೊಂದ್ ಕಡೆ ಮತ್ತೊಂದ್ ಕಡೆ ಬಂದ್ ಸೇರೋ ಅಂತ ಗಾಳಿನೇ ಬೇರೆ. ಒಂದು ದೇವಸ್ಥಾನಕ್ಕೆ ಹೋದಾಗ ಆ ಗಾಳಿ ಬಿಡುಗಡೆ ಆಗ್ಬಿಡುತ್ತೆ. ಆದ್ರೆ ಪ್ರಯೋಗ ಮಾಡಿ ತುಂಬಿರ್ತಾರಲ್ಲ, ಆ ಶಕ್ತಿನೇ ಬೇರೆ. ಬೊಂಬೆ ಪ್ರಯೋಗ ಅಂತಾರೆ. ಆ ಬೊಂಬೆಗೆ ಒಂದು ಆತ್ಮನ ತಗೊಬಂದ್ಬಿಟ್ಟು ಅಲ್ಲಿ ತುಂಬ್ತಾರೆ. ಅದನ್ನ ಬೊಂಬೆ ರೂಪದಲ್ಲಿ ಇವ್ರ ದೇಹಕ್ಕೆ ಸೇರಿಸ್ತಾರೆ. ಇದು ಇದೇ ವಿಚಾರ ಇದೆ ಸರ್. ತಿಳಿಬೇಕು, ತಿಳ್ಕೊಂಡು ನಡಿಬೇಕು, ಇದೇ ವಿಚಾರ. ಮೂಲ ಗೊತ್ತಾಗಿದ್ದು ಅಂಜನ ಮುಖಾಂತರ ಗೊತ್ತಾಯ್ತಾ? ಹೌದು ಸರ್, ಅಂಜನ ಶಾಸ್ತ್ರದಲ್ಲಿ ಗೊತ್ತಾಗಿತ್ತು. ಈ ತರ ಆಗಿದೆ ಅಂತ ಗೊತ್ತಾಯ್ತು. ಹೌದು, ಗೊತ್ತಾಯ್ತು. ಯಾಕೆಂದ್ರೆ ಇವಾಗ ನಮ್ಮಲ್ಲಿ ಬಂದ್ ಹೇಳ್ತಾರೆ ನಮ್ಗೆ ಅದು ಇದು ಅಂತ. ಅವ್ರು ಏನ್ ಹೇಳಿದ್ರು ನಾನ್ ನಂಬಲ್ಲ. ಅಂಜನ ನೋಡ್ಬಿಟ್ಟು ನಮ್ಗೆ ಅಲ್ಲಿ ಏನ್ ಕಾಣುತ್ತೋ ಅದನ್ನೇ ನಾವು ಫುಲ್ ಫೈನಲಿ ಮಾಡೋದು. ಅವರಿಗೆ ಮೇಡಮ್ ಏನು ತೊಂದರೆ ಇಲ್ಲ? ಏನು ತೊಂದರೆ ಇಲ್ಲ ಸರ್. ಅಂದ್ರೆ ಈಗ ಏನಂದ್ರೆ ಈಗ ಅದೇ ಒಂದು ಗುಂಗಲ್ಲಿದ್ದಾರೆ. ಅಂದ್ರೆ ಈಗ 10 ಇಯರ್ಸ್ ಆಗಿದೆಯಲ್ಲ, ಅವರು ಅದೇ ಒಂದು ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಇವಾಗ ಇದೆಲ್ಲ ಕ್ಲಿಯರ್ ಆಗಿದೆ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಇವತ್ತಿಂದ ಅವರು ನನ್ಗೆಲ್ಲ ಇಂತ ಕಡೆ ಹೋಗಿದೆ, ನನ್ ಕ್ಲಿಯರ್ ಆಗಿದೆ, ನನ್ಗೇನು ಇಲ್ಲ, ನಾನ್ ನೆಮ್ಮದಿಯಾಗಿದ್ದೀನಿ ಅಂತೇಳಿ ಅವ್ರ ಮೈಂಡ್ ಸೆಟ್ ಮಾಡ್ಕೋಬೇಕು ಅಷ್ಟೇ. ಒಳ್ಳೆ ಕೆಲಸ ಮಾಡಿ ಅವ್ರಿಗೆ ಜೀವನ ಕೊಟ್ರೆ ಖುಷಿ ಆಯ್ತು. ಜೀವನ ಏನಿಲ್ಲ ಸರ್, ನಮ್ದೇನಿಲ್ಲ, ದೇವಿ ಅನುಗ್ರಹ ಮಾಡಿರೋದು. ಅದು ನಿಮ್ಮ ರೂಪದಲ್ಲಿ ಮಾಡಿಸ್ತಾ ಇದ್ದಾರೆ. ಕ್ರೆಡಿಟ್ ಏನಿದ್ರು ನಮ್ದೇನಿಲ್ಲ. ಅವ್ರು ಸೂತ್ರಧಾರಿ, ನಾವು ಪಾತ್ರಧಾರಿ. ಅವ್ರು ಓನರ್ಗಳು, ನಾವು ಕೆಲಸಗಾರರು ಅಷ್ಟೇ. ನಾನು ಅನ್ನೋದು ಮಣ್ಣು, ನನ್ನದಲ್ಲ ಅನ್ನೋದು ಒಣ್ಣು. ಖಂಡಿತ. ಇನ್ನು ಸಾವಿರಾರು ಜನರಿಗೆ ನಿಮ್ಮಿಂದ ಈ ಕಡೆ ಅಮ್ಮನಿಂದ ಮುಖಾಂತರ ಪರಿಹಾರ ಸಿಗಲಿ. ಕಷ್ಟದಲ್ಲಿರೋರು ಈ ತರ ತುಂಬಾ ಜನ ಇದ್ದಾರೆ, ಸಾವಿರಾರು ಜನ ಇದ್ದಾರೆ ಇಂತ ಕಷ್ಟದಲ್ಲಿ. ತುಂಬಾ ಜನಕ್ಕೆ ಅನುಕೂಲ ಮಾಡ್ಕೊಟ್ಟಿದೀವಿ. ಇವತ್ತು ಅವರು ಬಹಳ ಜನಗಳಿಗೆ ಅನುಕೂಲ ಮಾಡ್ಕೊಡ್ತಾನೆ ಬಂದಿದೀವಿ. ಆ ರೀತಿ ಮಾಡ್ಕೊಡ್ತಾ ಬಂದಿರೋದಕ್ಕೆ ನಮ್ಗೊಂದು ಡಾಕ್ಟರೇಟ್ ಬಂದಿದೆ, ಒಂದು ರಾಜ್ಯಕ್ಕೆ ಒಂದು ಕಾರ್ಯದರ್ಶಿ
ಅನ್ನೋ ಪೋಸ್ಟ್ ಬಂದಿದೆ. ಅವ್ರು ಬಂದು ಮಾನವ ಬಗ್ಗೆ ಕೇಳ್ಬಿಟ್ಟೆ. ಮಾನವ ಇದರಲ್ಲಿ ನಿಮ್ಗೆ ಸ್ಟೇಟ್ ಅಲ್ಲಿ ಏನೋ ಪೋಸ್ಟ್ ಕೊಟ್ಟಿದ್ದಾರೆ ಅಂತ. ಹೌದು, ಕಾರ್ಯದರ್ಶಿಯಾಗಿ ಪೋಸ್ಟ್ ಕೊಟ್ಟಿದ್ದಾರೆ. ಡಾಕ್ಟರೇಟ್ ಕೊಟ್ಟಿದ್ದಾರೆ. ನಿಮ್ಮ ಕೆಲಸ ಕಾರ್ಯ ಗುರುತಿಸ್ಬಿಟ್ಟು ಹೌದು ಸರ್, ಡಾಕ್ಟರೇಟ್ ಕೊಟ್ಟಿದ್ದಾರೆ. ಸರಿ ಸರಿ ಸರಿ. ಅದರ ಫೋಟೋ ಸ್ವಲ್ಪ ತೋರಿಸೋಣ ಇವರಿಗೆ, ನಮ್ಮ ಜನತೆಗೆ ಅಲ್ವಾ? ತೋರಿಸಿ ಸರ್, ನೋ ಪ್ರಾಬ್ಲಮ್. ಒಳ್ಳೆ ಕೆಲಸ ಕಾರ್ಯ ಮಾಡಿ. ಏನಂತಂದ್ರೆ ಜನಗಳಿಗೆಲ್ಲಾನು ಕಷ್ಟ ಅಂತ ಹೇಳಿರೋರ್ಗೆ ಎಲ್ಲಾರ್ಗು ಅನುಕೂಲ ಆಗ್ಬೇಕು, ಎಲ್ಲಾರ್ಗು ಒಳ್ಳೇದಾಗ್ಬೇಕು. ಕರೆಕ್ಟ್ ಅಮ್ಮ, ಹೌದು ಹೌದು, ಖಂಡಿತ. ಯಾಕಂದ್ರೆ ತಿಳ್ಕೊಬೇಕು ಅವ್ರು. ಸ್ವಲ್ಪ ಸಣ್ಣದಲ್ಲಿ ಒಂದ್ 5% ಇದ್ದಂಗೆನೆ ತಿಳ್ಕೊಂಡು ಅದೇನು ಎತ್ತ ಅಂತೇಳಿ ಪ್ರಯತ್ನ ಮಾಡಿ ಕರೆಕ್ಟ್ ಆಗಿ ಸರಿಯಾದ ಜಾಗಕ್ಕೆ ಹೋಗಿ ಅದೇನು ಎತ್ತ ಅಂತೇಳಿ ಸರಿ ಮಾಡ್ಕೊಂತ ಬಂದ್ರೆ ಅವರು ಈ ಕೊನೆ ಮಟ್ಟಕ್ಕೆ 10 ವರ್ಷ ಸಮಸ್ಯೆ 20 ವರ್ಷ ಸಮಸ್ಯೆ ಅನುಭವಿಸುವಂತ ಪರಿಸ್ಥಿತಿ ಇಲ್ಲ. ಅವ್ರು ಏನಾಗುತ್ತೆ ಬಿಡು ಅಂತೇಳಿ ಅನ್ಕೊಂತ ಬಂದ್ರೆ ಅವ್ರ ಬಿಸ್ನೆಸ್ ಆಗಿರ್ಬೋದು, ಫ್ಯಾಮಿಲಿ ಡಿಸ್ಟರ್ಬ್ ಆಗುತ್ತೆ, ಬಿಸ್ನೆಸ್ ಡಿಸ್ಟರ್ಬ್ ಆಗುತ್ತೆ, ಹಣಕಾಸಿನ ವಿಚಾರದಲ್ಲಿ ಡಿಸ್ಟರ್ಬ್ ಆಗುತ್ತೆ, ಎಲ್ಲರಿಂದ ದೂರ ಆಗ್ತಾರೆ ಸರ್. ಈಗ ಜನಗಳಿಗೆ ನಾನು ಒಂದು ಕ್ವಶನ್ ಕೇಳಿದೆ ನಿಮ್ಗೆ. ಕೇಳಿ ಸರ್. ಇವಾಗ ಈ ತರ ಸಿಂಟಮ್ಸ್ ಇದೆ ಅನ್ಕೊಳ್ಳಿ, ಅವ್ರಿಗೆ ಕೆಲಸ ಕಾರ್ಯ ಆಗಲ್ಲ, ಒಂದು ಜೀವ ಹೋಗ್ತಾ ಇರ್ತದೆ, ಅವ್ರು ಬೇರೆನೆ ಭ್ರಮೆಯಲ್ಲಿ ಇರ್ತಾರೆ. ಈಗ ಏನೋ ಪ್ರಯೋಗ ಆಗಿರ್ಬೋದು, ಅದು ಏನು ಗೊತ್ತಾಗಲ್ಲ, ಅಥವಾ ನಿಮ್ಮನ್ನ ಯಾರೋ ಗೊತ್ತಿದ್ದವ್ರು ಹೇಳಿದ್ರು ನಂಬಲ್ಲ, ಹೋಗಯ್ಯ ಅಂತ ಹೇಳ್ತಾರೆ. ಅಂತವ್ರಿಗೆ ಏನ್ ಹೇಳ್ತಾರೆ ನೀವು? ಅಂತವ್ರಿಗೆ ಏನು ಹೇಳಕ್ಕಾಗಲ್ಲ, ಅವ್ರ ಕರ್ಮಫಲ ಅದು. ಯಾಕೆಂತಂದ್ರೆ ಈಗ ನೋಡಿ, ನಾನು ಅಲ್ಲಿ ಹೇಳ್ತೀನಿ ಅದ್ ಬಿಸಿ ಇದೆ ಮುಟ್ಬೇಡ ಅಂತ ಹೇಳ್ತೀನಿ. ಇಲ್ಲ ಅದೇನಾಗುತ್ತಾ ನಾನು ನೋಡೇ ಬಿಡ್ತೀನಿ ಅಂದಾಗ ಸರಿ ಮುಟ್ಟು ಅನುಭವಿಸು ಅಂತೀನಿ. ಅವಾಗ ಅದು ಮುಟ್ಟದಾಗ ಅದು ಬಿಸಿ ಅವ್ರಿಗೆ ತಾಕದಾಗ ಅವ್ರಿಗೆ ಅನುಭವಕ್ಕೆ ಅವ್ರ ಜ್ಞಾನಕ್ಕೆ ಬರುತ್ತೆ ಸರ್. ನಿಜ ಅಲ್ವಾ? ಹೌದು ಹೌದು, ಸತ್ಯ. ಇಷ್ಟೇ ಜೀವನ. 16 ವರ್ಷ ಜೀವನ ಹಾಳು ಮಾಡ್ಕೊಳ್ಳೋ ಬದಲು ಮಾತು ಕೇಳೋದು ಒಳ್ಳೇದಂತೀರ. ಹೌದು, ಯಾಕಂದ್ರೆ ಈ ಅನುಭವಸ್ಥರು, ಈಗ ಯಾರೋ ಹಿರಿಯರು ತಿಳಿದಿರೋ ಅಂತವ್ರು ಈಗ ಏನ್ ಹೇಳ್ತಾರೆ, ಬುದ್ಧಿವಂತನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆ ಪೆಟ್ಟು ಅಂತ ಹೇಳಿದ್ದಾರೆ ಅಲ್ವಾ? ಈ ತರ ಬುದ್ಧಿವಂತ ಆದ್ರೆ ಒಬ್ರು ಹೇಳಿದ್ದು ಕೇಳ್ತಾನೆ, ಇಲ್ಲ ಅವನಿ ಯೋಚನೆ ಮಾಡಿ ಮುಂದುವರಿತಾನೆ. ಈ ದಡ್ಡ ಆದ್ರೆ ಏನ್ ಮಾಡ್ತಾರೆ, ಹೊಡೆದು ಬುದ್ಧಿ ಕಲಿಸ್ತಾರೆ. ಹೌದಾ? ಇಲ್ಲಾಂದ್ರೆ ಭಗವಂತನೇ ಬಿಡ್ತಾನೆ, ಅನ್ಭೋಗ್ಸು, ಕೊನೆದಾಗ ಬುದ್ಧಿ ಬಂದ್ಮೇಲೆ ನನ್ನ ಹತ್ರ ಬಾ ಅಂತ ಹೇಳಿ ಭಗವಂತನೇ ಬಿಡ್ತಾನೆ. ಇಷ್ಟೇ ಜೀವನ. ಅಷ್ಟೊತ್ತಿಗೆ ಒಂದಷ್ಟು ವರ್ಷಗಳು ಹೋಗಿರ್ತದೆ. ಹೌದು, ಟೈಮ್ ಎಲ್ಲ ವೇಸ್ಟ್ ಆಗಿರುತ್ತೆ. ಯಾಕಂತಂದ್ರೆ ಒಬ್ಬ ಮನುಷ್ಯ ನೋಡಿ ಹುಟ್ಟಿದ್ರೆ ಇವತ್ತಿದ್ದವ್ ನಾಳೆ ಇಲ್ಲ ಅಲ್ವಾ? ನಿಜ ಅಲ್ವಾ? ಈಗ ಭಗವಂತ ನಮ್ಗೆ ಎಷ್ಟು ವರ್ಷ ಆಯುಷ್ ಬರ್ತವನೇನೋ ನನಗೆ ಗೊತ್ತಿಲ್ಲ. ಈಗ 30 ವರ್ಷನ 40 ವರ್ಷನ 50 ವರ್ಷ, ಇಲ್ಲ ಮ್ಯಾಕ್ಸಿಮಮ್ 60 ವರ್ಷ. 60 ವರ್ಷದ ಮೇಲೆ ಈ ಜನರೇಷನ್ ಅಲ್ಲಿ ಯಾರು ಬದುಕಲ್ಲ ಬಿಡಿ, ನಮಗ್ ತಿಳಿದಿರೋ ಮಟ್ಟಿಗೆ. ಯಾಕೆಂದ್ರೆ ಅವ್ರ ದೇಹನ ಅವ್ರೇ ಹಾಳು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಎಣ್ಣೆ ಕುಡ್ದು ಬೀಡಿ ಸೇದಿ ಪಾನ್ಪರಕ್ ಹಾಕೊಂಡು ಇನ್ನೊಂದೋ ಮತ್ತೊಂದೋ ಮಾಡ್ಕೊಂಡು ಹಾಳು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇವಾಗೆಲ್ಲ ಬಹಳ ಆಕ್ಸಿಡೆಂಟ್ ಗಳು ನಡೀತಾ ಐತೆ. ಮನೆಯಿಂದ ಆಚೆ ಹೋದವರು ಮನೆಗೆ ಬರೋ ಗಂಟ ಯಾರು ಗ್ಯಾರಂಟಿ ಇಲ್ಲ. ಇದೆಲ್ಲ ಅದಕ್ಕೆ ಹೇಳೋದು, ದೈವ ಇದಾನ ಅಂದ್ಮೇಲೆ ದೆವ್ವನೂ ಇದೆ. ಇದನ್ನ ನಂಬಬೇಕು, ನಂಬಿ ಜೀವನ ಮಾಡ್ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾವ ಭಾಗದಲ್ಲಿ ಇದೆಯಾ? ದೇಹದಲ್ಲಿ ಇದೆಯಾ? ಸರಿ, ಯಾವ ಭಾಗದಲ್ಲಿ ಸೇರಿದ್ಯಾ ನೀನು? ಏನ್ ಹಿಂಸೆ ಕೊಡ್ತಾ ಇದೀಯಾ? ಬಿಟ್ಟೋಗ್ತೀಯ? ಬಿಟ್ಟೋಗ್ತೀಯಾ? ಮತ್ತೆ ಬರ್ತೀಯಾ? ಇಲ್ಲಿಂದ ಆಚೆ ಆದ್ಮೇಲೆ ಮತ್ತೆ ಬರೋ ಪ್ಲಾನ್ ಐತಾ ನಿಂದು? ಬಿಟ್ಟೋಗ್ತೀಯಾ? ಬಾಯ್ ಬಿಡು, ವಚನ ಕೊಡಲಿ, ಮಾತ್ ಕೊಡು. ಕೆಳಕ್ ನೆಲ್ ಕೊಡಿ, ಕೈ ನೆಲ್ ಕೊಡ್ದು ಮಾತ್ ಕೊಡು. ಹೊಡಿ, ಕೈ ಹೊಡಿ. ಬಿಟ್ಟೋಗ್ತೀನಿ ಅಂತ ಹೇಳಿ ಕೇಳು. ಬಿಟ್ಟೋಗ್ತೀನಿ ಅಂತ ಕೇಳು. ಕೇಳು, ಅಲ್ಲಿ ಕೇಳು, ರಕ್ತ ಕಟೇರಿ ಮುಂದೆ ಕೇಳು. ಬಿಟ್ಟೋಗ್ತೀನಿ ಅಂತ ಕೇಳು. ನಿನ್ ಸ್ಥಾನ ಇರೋದೆಲ್ಲಿ? ಸ್ಥಾನ ಇರೋದೆಲ್ಲಿ? ಹೋಗ್ತೀಯಾ? ಮತ್ತೆ ಬತ್ತೀಯಾ? ಬತ್ತೀಯಾ? ಮತ್ತೆ ಬತ್ತೀಯಾ? ಮತ್ತೆ ಬತ್ತೀಯಾ? ಮತ್ತೆ ಬರಲ್ಲ ಅಂತೇಳಿ ಪ್ರಮಾಣ ಮಾಡು. ಬರಲ್ಲ ಅಂತೇಳಿ. ತಪ್ಪಾಯ್ತು, ನಾನು ಇಷ್ಟ ದಿನ ಬಂದಿದ್ದು, ಇನ್ ಬರಲ್ಲ ಅಂತೇಳಿ ಪ್ರಮಾಣ ಮಾಡು.
ಹೊಡಿ ಪ್ರಮಾಣ ಹೊಡಿ. ಕೈ ಹೊಡಿ. ನಿಂಗೆ ಬೀಳ್ಬೇಕು, ಧರ್ಮದೇವ್ ಬೀಳ್ಬೇಕು ನಿಂಗೆ. ಇವ್ರು ಪ್ರಮಾಣ ಮಾಡು. ಹೊಡಿ. ದೇವ್ರ ಹೆಸ್ರು ಹೇಳ್ಕೊಂಡು ನಾಟಕಗಳು ನನ್ನ ಹತ್ರ ನೀ ಮಾಡ್ಬೇಡ. ಹೊಡಿ ಪ್ರಮಾಣ ಹೊಡಿ. ಹೊಡಿ. ಬತ್ತೀಯ ಮತ್ತೆ ಬತ್ತೀಯಾ? ನೀನ್ ನೋಡಿದ ತಕ್ಷಣ ನಾನೇನ್ ಎದುರ್ಕೊಳ್ಳಲ್ಲ. ನೀನ್ ಗುರಾಯಿಸ್ಕೊಂಡು ನೋಡಿದ ತಕ್ಷಣ ನಿನ್ನಂತ 1000 ಜನ ನೋಡಿನಿ. ಕರೆಕ್ಟಾಗಿ ವಾಗ್ದಾನ ಹೇಳು. ಬಾಯ್ಬಿಟ್ಟು ಹೇಳು. ಬರ್ತೀಯಾ ಬರಲ್ವಾ? ಹೋಗ್ತೀಯಾ? ಇನ್ನೊಂದ್ಸರಿ ಬಂದು ತೊಂದ್ರೆ ಕೊಡ್ತೀಯ ಅವ್ರಿಗೆ? ಗುರ್ತ್ ಕೊಡು. ಕೇಳು, ಕೂದ್ಲು ಕೇಳು. ಗುರ್ತ್ ಕೊಡು. ತಲೆಯಲ್ಲ ನೀನ್ ಕೊಡೋದು, ಇಲ್ಲಿ ಕೊಡು. ಗುರ್ತ್ ಕೊಡು. ನನ್ ಕೂದ್ಲು ಕಿಟ್ ಗುರ್ತ್ ಕೊಡು. ನೀನ್ ಬರಲ್ಲ ಅಂತೇಳಿ ನಂಗೆ ಗುರ್ತ್ ಕೊಡು. ಕೊಡ. ನಾನು ಹೇಳೋ ಗಂಟ ಹೋಗಂಗಿಲ್ಲ, ಅಲ್ಲೇ ಇರೋ. ಹೋದ್ರೆ ಇಲ್ಲ ಸುಟ್ಬಿಡ್ತೀನಿ ಹಾಕ್ಬಿಟ್ಟು. ನಡಿ ಜಾಗ ಹಿಡಿ ಶೇಖರಣ್ಣ. ನಡಿ ಆ ಕಡೆ. ಏನ್ ಹೆಸರು? ಏನ್ ನಿಮ್ ಹೆಸರು? ವಸುದಾ. ಇಷ್ಟೊತ್ತು ನಿದ್ದೆ ಮಾಡ್ತಿದ್ರಾ? ಎಲ್ಲೋಗಿದ್ರಿ? ಎಲ್ಲೋಗಿದ್ರಿ? ತಲೆ ಕ್ಲಿಪ್ ಹಾಕಿ. ಸರ್, ಇಲ್ಲಿ ಕ್ರಮಗಳ ವಿಚಾರಕ್ಕೆ ಬಂದ್ರೆ ಫಸ್ಟ್ ನಮ್ಮ ಹತ್ರ ಬರೋದೇ ಮಂಗಳವಾರ, ಶುಕ್ರವಾರ, ಭಾನುವಾರ. ಅಮಾವಾಸ್ಯೆ ಹುಣ್ಣಿಮೆ ಟೈಮ್ ಬಂತು ಅಂದ್ರೆ ಅಮಾವಾಸ್ಯೆ ಹಿಂದಿನ ದಿನ, ಅಮಾವಾಸ್ಯೆ ಆಗಿದ್ ಮಾರನೇ ದಿನ ಅಂಜನ ಶಾಸ್ತ್ರ ಇರೋದಿಲ್ಲ. ಅಂಜನ ಶಾಸ್ತ್ರದಲ್ಲಿ ನೋಡಿದಾಗ ಅವ್ರು ನಮ್ಮಲ್ಲಿ ಹೇಳೋದು ಅವ್ರ ಮನೆ ದೇವರು ಪ್ಲಸ್ ಅವ್ರ ಮನೆಯಲ್ಲಿರುವಂತ ಜನದ ಹೆಸರು, ಅವ್ರ ಪ್ರಶ್ನೆ ಏನು ಅಷ್ಟೇ ಹೇಳ್ತಾರೆ. ಉತ್ತರ ನಾವು ತಿಳಿಸ್ತೀವಿ. ಪ್ಲಸ್ ಇನ್ನೊಂದು ಏನಂತಂದ್ರೆ ಅಲ್ಲಿ ಅವ್ರು ಹೇಳಿದ್ರು ಹೇಳ್ದೆ ಹೋದ್ರು ಅವ್ರಿಗೆ ನಡೀತಾ ಇರೋವಂಥದ್ದು ನಮಗ್ ತಿಳಿಯುತ್ತೆ. ನಮ್ಮ ದೇವಿ ಕಡೆಯಿಂದ ತಿಳಿದಾದ್ಮೇಲೆ ಹಿಂಗಿದೆ ಹಿಂಗೆ ಅಂತ ನಾವು ತಿಳಿಸ್ಕೊಡ್ತೀವಿ. ಅದು ಅವ್ರು ಪರಿಹಾರ ಮಾಡ್ಕೊಳ್ಳೋದು ಬಿಡೋದು ಅವ್ರಿಗೆ ಸಂಬಂಧಪಟ್ಟಿದ್ದು. ಈಗ ಎಷ್ಟೋ ಜನಕ್ಕೆ ಮಾಡ್ಕೊಟ್ಟಿದೀವಿ, ಎಲ್ಲಾರು ಚೆನ್ನಾಗವ್ರೆ. ಇವತ್ತಿಗೂ ಅಷ್ಟೇ ಎಲ್ಲಾರು ಬರ್ತಾರೆ, ಕೈ ಮುಗಿತಾರೆ. ದೇವ್ರ ಗೊತ್ತಿಲ್ಲಮ್ಮ, ನಿಮ್ಮನ್ನೇ ನಾವು ದೇವರಾಗಿ ಪೂಜಿಸ್ತೀವಿ ಅಂತಾರೆ. ಆದ್ರೆ ನಾ ಹೇಳೋದು ಮತ್ತೊಂದೇ, ನಾನ್ ದೇವ್ರಲ್ಲ, ನನ್ನ ದೇವ್ರೇ ನನ್ನ ದೇವ್ರು. ನಾನು ಮುಗಿಬೇಡಿ, ದೇವ್ರು ಮುಗೀರಿ ಅಂತ ಹೇಳ್ತೀನಿ. ಇದು ಈ ಸನ್ನಿಧಿ ಒಂದು ಒಳ್ಳೆ ಕೆಲಸ ಕಾರ್ಯ ನಡೀತಾ ಇದೆ. ಇನ್ನಷ್ಟು ಜನಗಳಿಗೆ ನೀವು ಸಹಾಯ ನೀಡಬೇಕು ನಿಮ್ ಕಡೆಯಿಂದ. ನಾವು ಇರೋದೇ ಜನಸೇವೆಗೋಸ್ಕರ. ಖಂಡಿತವಾಗ್ಲೂ ಜನಸೇವೆ ಮಾಡ್ತೀವಿ, ಮಾಡಲ್ಲ ಅಂತ ಹೇಳಲ್ಲ. ಆದ್ರೆ ಏನಂದ್ರೆ ಜನಗಳು
ಸ್ವಲ್ಪ ಅವಸರ ಮಾಡದಿದ್ದಂಗೆ Okay. ಸ್ವಲ್ಪ ತಾಳ್ಮೆಯಿಂದ ಹೌದು. ಟೈಮ್ ಕೊಟ್ಟು ಭೇಟಿ ಮಾಡೋದ್ರಿಂದ ಆಗಿರ್ಬೋದು, ಆನ್ಲೈನ್ ಅಲ್ಲಿ ಕೇಳೋದಾಗಿರ್ಬೋದು, ಸ್ವಲ್ಪ ಸಮಯ ಕಾಯ್ಬೇಕು. ಸರಿ ಸರಿ ಸರಿ. ಕಾಯೋದ್ರಿಂದ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಪರಿಹಾರ ಇದ್ದೇ ಇರುತ್ತೆ. ಹೌದು ಹೌದು ಖಂಡಿತ. ನಾನು ಒಬ್ಳೇ ದೇವರಲ್ಲ ಇಲ್ಲಿ, ಹೌದಮ್ಮ ಹೌದು ಅಲ್ವಾ? ಖಂಡಿತ. ಮರಕ್ಕಿಂತ ಈಗ ಮರ ದೊಡ್ಡದು ಬಹಳ ಇದೆ. ಹೌದು ಕರೆಕ್ಟ್. ನಾನು ಇನ್ನ ಸಣ್ಣ ಸೊಸಿ ಅಷ್ಟೇ, ನಾನು ಹೇಳ್ಕೊಳ್ಳೋದು ಸಣ್ಣ ಸೊಸಿ. ಹೌದು ಖಂಡಿತ. ಆದ್ರೆ ಮರಕ್ಕಿಂತ ಮರ, ಸೊಸಿಗಿಂತ ಸೊಸಿ ಬಹಳ ದೊಡ್ಡದು ಸಾವಿರಾರು ಇದೆ. ಹೌದು. ನಾನೇನ್ ಹೇಳ್ತೀನಿ ಜನಕ್ಕೆ, ಹಾ ಎಲ್ಲಾದ್ರೂ ಹೋಗಿ ಕ್ಲಿಯರ್ ಕಟ್ ಆಗಿ ತಿಳ್ಕೊಳ್ಳಿ. ನಿಮ್ಮ ಸಮಸ್ಯೆ ಕರೆಕ್ಟ್ ಆಗಿ ಯಾರು ಪ್ರತಿ ಉತ್ತರ ಕೊಡ್ತಾರೋ ಹೌದು. ಅಲ್ಲಿ ಹೋಗಿ ನಿಮ್ಮ ಸಮಸ್ಯೆನ ಬಗೆಹರಿಸ್ಕೊಂಡು ನೀವು ಜೀವನದಲ್ಲಿ ಉದ್ಧಾರ ಆಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ ಓಕೆ. ಈಗ ಭಕ್ತರು ಅಥವಾ ಈಗ ಸಮಸ್ಯೆ ಇರುವವರು ಇಲ್ಲಿ ಭೇಟಿ ಆಗ್ಬೇಕಂದ್ರೆ ಯಾವ ತರ ಅಮ್ಮ? ಸರ್, ಈಗ ಅಂಜನಾ ಸಹಸ್ರ ಅವ್ರು ಕೇಳಲೇಬೇಕು ಕಂಪಲ್ಸರಿ. ಹೌದು. ಭಾನುವಾರ, ಮಂಗಳವಾರ, ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ಯಾವ ನಂಬರ್ ಅಂತ 9972737709. ಇನ್ನೊಂದ್ಸರಿ ಹೇಳಮ್ಮ. 9972737709. ಓಕೆ ಥ್ಯಾಂಕ್ ಯು. ಇದು ನಮ್ಮ ಕಾಂಟ್ಯಾಕ್ಟ್ ನಂಬರ್. ಇದು ವಾಟ್ಸ್ಆಪ್ ಕಾಲ್ ಮಾಡಬಹುದಾ ಅಥವಾ ವಾಟ್ಸ್ಆಪ್ ಇದೆ, ನಾರ್ಮಲ್ ಕಾಲು ಇದೆ ಸರ್. ಮಾಡ್ಬಿಟ್ರೆ ನೀವು ರೆಸ್ಪಾನ್ಸ್ ಕೊಡ್ತೀರಲ್ವಾ? ರೆಸ್ಪಾನ್ಸ್ ಕೊಡ್ತೀವಿ. ಮಾರ್ನಿಂಗ್ 8 to ಈವ್ನಿಂಗ್ 8 o'clock. 8 o'clock. 12 hours ಅವೈಲೇಬಲ್. ಸ್ವಲ್ಪ ಅಡ್ರೆಸ್ ಹೇಳ್ತೀರಮ್ಮ ಇಲ್ಲಿದು? ಸರ್, ಇದೇನು ಅಡ್ರೆಸ್ ಏನಿಲ್ಲ. ನಾರ್ಮಲಿ ದೊಡ್ಡಬಳ್ಳಾಪುರ, ವಾಣಿ ಕಾಲೇಜ್ ರೋಡು, ಜಡೆ ಮುನೀಶ್ವರ ದೇವಸ್ಥಾನ. ಅಷ್ಟು ಹೇಳಿದ್ರೆ ಗೊತ್ತಾಗ್ತದೆ. ಅಷ್ಟೇ ಹೇಳಿದ್ರೆ ಸಾಕು. ಓಕೆ ಓಕೆ ಥ್ಯಾಂಕ್ ಯು. ತುಂಬಾ ಮಾಹಿತಿ ಕೊಟ್ಟರೆ ತುಂಬಾ ಧನ್ಯವಾದಗಳು ನಿಮಗೆ ಅಮ್ಮ. ಥ್ಯಾಂಕ್ ಯು ಸರ್. ನಮಸ್ತೆ.